ಬೆಳಗಾವಿಗೆ ಬೆಳ್ಳಿ ತೆರೆಗ ಸಂಗೊಳ್ಳಿ ರಾಯಣ್ಣ ಎಂಟ್ರಿ ಪಕ್ಕ. ಆದ್ರೆ ಕುಂದ ತಿನ್ನೋದಕ್ಕಲ್ಲ, ಹಿಂಡಲಗ ಜೈಲಲ್ಲಿ ರೊಟ್ಟಿ ತಿನ್ನೋದಕ್ಕೆ. ಬೆಳಗಾವಿಗೆ ಬೆಳ್ಳಿ ತೆರೆಗ ಸಂಗೊಳ್ಳಿ ರಾಯಣ್ಣ ಎಂಟ್ರಿ ಕೊಡೋದು ಪಕ್ಕ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಬೆಳಗಾವಿಗೆ ಹೋಗ್ತಾ ಇರೋದು ಕುಂದ ತಿನ್ನೋದಕ್ಕೂ ಅಲ್ಲ, ಸಿನಿಮಾ ಶೂಟಿಂಗಿಗೂ ಅಲ್ಲ, ಸಂಗೊಳ್ಳಿ ರಾಯಣ್ಣ ಪಾರ್ಟ್ 2 ಮಾಡೋದಕ್ಕೂ ಅಲ್ಲ, ಹಿಂಡಲಗ ಜೈಲಲ್ಲಿ ರೊಟ್ಟಿ ತಿನ್ನೋದಕ್ಕೆ. ಪರಪ್ಪನ ಅಗ್ರಹಾರದ ದಾಸ ಬೆಳಗಾವಿ ಹಿಂಡಲಗ ಜೈಲಿಗೆ ಶಿಫ್ಟ್ ಆಗೋದು ಬಹುತೇಕ ಖಚಿತ. ದರ್ಶನ್ ಒಬ್ಬನನ್ನೇ ಕಮಾನ್ ಮಾಡೋದಕ್ಕೆ ಡಿಜಿಪಿ ಸೂಚನೆಯನ್ನ ಕೊಟ್ಟಿದೆ. ಇವನ ಮಾತ್ರ ಶಿಫ್ಟ್ ಮಾಡಬೇಕು ಅನ್ನುವಂತ ಸೂಚನೆಯನ್ನ ನೀಡಲಾಗಿದೆ. ನಿನ್ನೆ ರಾತ್ರಿಗೆ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಮಾಲಿನಿ ಕೃಷ್ಣಮೂರ್ತಿ. ಬೆಳಗಾವಿ ಡಿಐಜಿಯಿಂದ ಹಿಂಡಲಗ ಜೈಲಿನ ಸಂಪೂರ್ಣವಾದಂತಹ ಮಾಹಿತಿಯನ್ನ ಡಿಜಿಪಿ ಪಡ್ಕೊಂಡಿದ್ದಾರೆ. ಆ ಜೈಲಿನಲ್ಲಿ ಸ್ಟ್ರೆಂತ್ ಎಷ್ಟಿದೆ, ಸೆಕ್ಯೂರಿಟಿ ಯಾವ ರೀತಿ ಆಗಿದೆ, ಏನು ಎತ್ತ, ಇದೆಲ್ಲದರ ಬಗ್ಗೆ ನಿನ್ನೆಯೇ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಡಿಜಿಪಿ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ದರ್ಶನ್ ಕಮಾನ್ ಮಾಡಿದ್ರೆ ಯಾವೆಲ್ಲ ಸೆಕ್ಯೂರಿಟಿ ಮಾಡಬೇಕಾಗತ್ತೆ, ಅಂದ್ರೆ ಹೆಚ್ಚುವರಿಗೆ ಆಗೇನಾದ್ರೂ ಸೆಕ್ಯೂರಿಟಿಯನ್ನ ನೇಮಕ ಮಾಡಬೇಕಾಗತ್ತಾ, ಏನು ಎತ್ತ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಸುಮ್ಮನೆ ಮಾಹಿತಿ ಅಂತೂ ಇಲ್ಲ, ಯಾಕಂದ್ರೆ ದರ್ಶನನ್ನ ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡ್ಕೊಳ್ಳಲಾಗ್ತದೆ. ಕೋರ್ಟ್ನಿಂದ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಅದಾದ ನಂತರ ದರ್ಶನ್ ಅನ್ನ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ. ದರ್ಶನ್ ಒಬ್ಬರನ್ನೇ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡುವಂತ ತಯಾರಿ ನಡೀತಾ ಇದೆ. ಯಾವುದೇ ಕೈದಿಗಳ ಜೊತೆಗೆ ಬೆರೆಯದಂತೆ ವ್ಯವಸ್ಥೆ ಮಾಡೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಈ ಜೈಲಲ್ಲಿ ಏನೇನಾಗಿತ್ತು ಕತೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ, ಹೊಸದಾಗಿ ನಾವು ಹೇಳೋದಿಲ್ಲ. ಫೋಟೋಸು ವಿಡಿಯೋಸು ಎಲ್ಲ ನೋಡಿದ ಮೇಲೆ ಹೆಂಗಿದ್ರು ಅನ್ನೋದು ಗೊತ್ತಾಗಿದೆ. ಯಾರ್ದಾರ್ದು ಸಹವಾಸ ಆದ್ರೆ ತಾನೆ, ಯಾರ್ಯಾರು ಇಲ್ಲಿ ಕೆಲಸ ಮಾಡ್ಕೊಡೋದಕ್ಕಿದ್ರೆ ತಾನೆ, ಯಾರಾದ್ರೂ ಎಲ್ಲ ವ್ಯವಸ್ಥೆನ ಮಾಡ್ಕೊಡೋದಕ್ಕಿದ್ರೆ ತಾನೆ. ಸೊ ಹಾಗಾಗಿ ಯಾರ ಜೊತೆಗೂ ಇರಬಾರ್ದು, ಯಾರ ಜೊತೆಗೂ ಬೆರಿಬಾರ್ದು, ಯಾರ ಪರಿಚಯನೂ ಇರಬಾರ್ದು, ಒಬ್ಬರೇ ಇರುವಂತ ಸೆಲ್ ಆಗಿರ್ಬೇಕು, ಅದು ಮತ್ತು ಹೆಚ್ಚಿನ ಸೆಕ್ಯೂರಿಟಿ ಇರಬೇಕು ಅಂತ ಅಂದ್ರೆ ಬೆಳಗಾವಿಗೆ ಸೇಫ್. ನೋಡಿ, ಒಂದು ಮಾತಿದೆ, ರಾಜ್ಯದ ಯಾವುದೇ ಜೈಲಿನಲ್ಲಿ ಸಲ್ಲದವರು ಇಲ್ಲಿ ಸಲ್ತಾರೆ ಅಂತ. ನಟೋರಿಯಸ್ಸು, ಭೀಕರವಾಗಿ ಹಿನ್ನೆಲೆ ಇರುವವರು, ಇಂಥವ್ರನ್ನ ಮರಣದಂಡನೆ ವಿಧಿಸಿದವರನ್ನ, ಈ ತರದವ್ರನ್ನೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ಲಾಗತ್ತೆ. ದೊಡ್ಡ ದೊಡ್ಡ ಕ್ರಿಮಿನಲ್ಸ್ಗಳು ಇಲ್ಲಿ ಇದ್ದಾರೆ. ಈಗ್ಲೂ ಇಂಡಸ್ಟ್ರಿಯಲ್ಲಿ ಬಹಳ ಹೆಸರು ಕೇಳಿ ಬಂದಿತ್ತಲ್ಲ ಅಂತ ಘಟಾನುಘಟಿಗಳಿದ್ದಾರೆ. ಅದೇ ಜೈಲಿಗೆ ಈಗ ಇವ್ರನ್ನೂ ಶಿಫ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಒಬ್ಬ ಹೀರೋ ಕತೆ ಈಗ ಏನೇನು ಆಗ್ತಾ ಇದೆ ಅಂತ. ಹೀರೋ ಆಗಿ ಇದ್ದಿದ್ರೆ ಇನ್ನು ಸಮಾಜಕ್ಕೆ ಒಳ್ಳೊಳ್ಳೆ ಹೆಸರು ತಂದು ಕೊಡುವಂತ, ಮಾದರಿ ಆಗುವಂತ, ಸಂದೇಶ ಕೊಡುವಂತ ಸಿನಿಮಾಗಳನ್ನ ಮಾಡ್ಕೊಂಡಿರಬಹುದಿತ್ತು. ಅಹಂಕಾರ, ದುರಹಂಕಾರ, ಜೈ ಅನ್ನೋರು ಬೆನ್ ಹಿಂದೆ ಇದ್ರೆ ನಾವೇನ್ ಮಾಡಿದ್ರು ಜೈ ಅನ್ನಕ್ಕೆ ಒಂದಷ್ಟು ಜನ ಬುದ್ಧಿ ಇಲ್ದವ್ರು ಇರ್ತಾರೆ ಅಂತ ಅಂದ್ರೆ ಈ ತರ ಜೈಲಿಂದ ಜೈಲಿಗೆ ಶಿಫ್ಟ್ ಆಗ್ತಾ ಇರಬೇಕಾಗತ್ತೆ. ನೋಡಿ, ಈ ಹಿಂಡಲಗ ಜೈಲಿನ ಹಿಸ್ಟ್ರಿ ಏನು ಅನ್ನೋದನ್ನ ನಾವು ನಿಮ್ ಗಮನಕ್ಕೆ ತರ್ತಾ ಇದ್ವಿ. 1923ರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ಬಂಧಿಸೋಕೆ ಸ್ಥಾಪಿಸಿದಂತ ಜೈಲಿದು. ದೇಶದ 2ನೇ ಅತಿ ದೊಡ್ಡ ಜೈಲಿದು. ರಾಜ್ಯದಲ್ಲಿ ಕೈದಿಗಳನ್ನ ಗಲ್ಲಿಗೇರಿಸುವ ಏಕೈಕ ಕಾರಾಗೃಹ ಇದೆ. 100 ಎಕರೆ ಪ್ರದೇಶದಲ್ಲಿರುವ ಜೈಲಿನಲ್ಲಿ 24 ಎಕರೆ ಜೈಲಿದೆ. 1162 ಕೈದಿಗಳನ್ನ ಇರಿಸುವಂತ ಸಾಮರ್ಥ್ಯ ಇದು ಹೊಂದಿದೆ. ಅಪರಾಧಿಗಳಿಗೊಂದು, ವಿಚಾರಣಾಧೀನ ಕೈದಿಗಳಿಗೊಂದು ಅಂತ ಪ್ರತ್ಯೇಕ ಸಂಕೀರ್ಣ ಇದೆ. ಹೆಚ್ಚಿನ ಭದ್ರತೆ ಇರುವ ಕೈದಿಗಳಿಗಾಗಿಯೇ ವಿಶೇಷ ಕೋಣೆಗಳು ಇದೆ. ಸದ್ಯ 935 ಕೈದಿಗಳಿದ್ದಾರೆ. ಅದರಲ್ಲಿ 897 ಪುರುಷರು ಹಾಗೂ 38 ಮಹಿಳಾ ಕೈದಿಗಳಿದ್ದಾರೆ. ಇದುವರೆಗೂ 41 ಕೈದಿಗಳನ್ನ ಗಲ್ಲಿಗೇರಿಸಿರುವ ರಾಜ್ಯದ ಏಕೈಕ ಕಾರಾಗೃಹ ಇದೆ. ಸದ್ಯ ಮರಣದಂಡನೆಗೆ ಗುರಿಯಾಗಿರುವ 27 ಮಂದಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಗೋಕಾಕ್ನ ಹನುಮಪ್ಪ ಮರಿಯಾಲ ಕೊನೆಯದಾಗಿ ಗಲ್ಲು ಶಿಕ್ಷೆಗೆ ಗುರಿಯಾದವ. ಗಲ್ಲು ಶಿಕ್ಷೆಗೆ ಗುರಿಯಾಗಿರುವ ವೀರಪ್ಪನ 4 ಸಹಚರರು ಇದೇ ಜೈಲಲ್ಲಿದ್ದಾರೆ. ಕಾಮುಕ ಕಮ್ ಹಂತಕ ಉಮೇಶ್ ರೆಡ್ಡಿನೂ ಇದೇ ಜೈಲಿನಲ್ಲಿ ಇದ್ದಾನೆ. ಸಿಮಿ ಉಗ್ರರು ಸೇರಿ ಹಲವು ಶಂಕಿತ ಭಯೋತ್ಪಾದಕರು ಇರುವಂತ ಜೈಲು. ಇಲ್ಲಿಗೆ ಇದೀಗ ಬೆಳ್ಳಿ ತೆರೆಗ ಸಂಗೊಳ್ಳಿ ರಾಯಣ್ಣನ ಎಂಟ್ರಿ ಆಗೋದು ಪಕ್ಕ. ಇವರ ಒಂದು ಅದ್ಭುತವಾದಂಥ ಸಿನಿಮಾವನ್ನ ನೋಡಿದ್ರಿ, ಅದರಲ್ಲಿ 2 ಮಾತಿಲ್ಲ, ಅದ್ಭುತವಾದಂಥ ಸಿನಿಮಾ. ಆದರೆ ಅಲ್ಲಿ ಪಾತ್ರ ವಹಿಸಿದ್ರಲ್ಲ, ಅದೇ ಥರ ಈಗ ಬೆಳಗಾವಿಗೆ ಶಿಫ್ಟ್ ಆಗುವ ಎಲ್ಲ ಸಾಧ್ಯತೆಗಳಿದೆ.
ಬೆಳಗಾವಿಯ ಹಿಂಡಲಗ ಜೈಲಿನ ಬಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ದರ್ಶನ್ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಮತ್ತು ಮಾಡಬೇಕು ಅನ್ನೋದ್ರ ಬಗ್ಗೆ ನಿನ್ನೆಯಿಂದ ಒಂದು ಚರ್ಚೆ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ವಿ. ಅಲ್ಲಿನ ಜೈಲಧಿಕಾರಿಗಳಿಗೆ ಏನಾದರೂ ಸೂಚನೆ ಏನಾದರೂ ಇದೆಯಾ, ಸಿದ್ಧತೆ ಏನಾದರೂ ಮಾಡ್ಕೊಳ್ತಾ ಇದ್ದಾರೆ, ಹೇಗೆ ಅದ್ರ ಬಗ್ಗೆ ಅಪ್ಡೇಟ್ ಏನಾದರೂ ಇದೆಯಾ ಶ್ರೀಧರ್? ನೀತಿ ಬೆಳಗಾವಿ ಹಿಂಡಲ್ಗ ಜೈಲ್ ಅಂದರೆ ಅದು ಕುಖ್ಯಾತ ಪಾತಕಿಗಳಿಗೆ ಇಡಿಸುವಂಥ ಹಿಂಡಲ್ಗ ಜೈಲ್ ಅಂತ ಹೇಳ್ಬೋದು. ಇಲ್ಲಿ ಹಿಂಡಲ್ಗ ಜೈಲಿಗೆ ಈಗಾಗಲೇ ರಾಜ್ಯಾದ್ಯಂತ ಬೇರೆ ಬೇರೆ ಜೈಲಿನಲ್ಲಿರ್ತಕ್ಕಂಥ ಪಾತಕಿಗಳನ್ನು ಇಲ್ಲಿ ಶಿಫ್ಟ್ ಮಾಡಲಾಗಿದೆ. ಈಗ ನಾವು ಬೆಳಗಾವಿ ಹಿಂಡಲ್ಗ ಜೈಲು ಮುಂದಿದೆ ನೀತಿ ನಾನು ತೋರಿಸ್ತಾ ಇದ್ದೀನಿ. ಇದು ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆಗೊಂಡಂಥ ಹಿಂಡಲ್ಗ ಜೈಲು 1993ರಲ್ಲಿ ಸ್ಥಾಪನೆಗೊಂಡಂಥ ಹಿಂಡಲ್ಗ ಜೈಲಿನಿದೆ. ಇದು ರಾಜ್ಯದಲ್ಲಿ ಏಕೈಕ ಏನು ಗಲ್ಲು ಶಿಕ್ಷೆಗೆ ಇರಿಸುವಂಥ ಒಂದು ಜೈಲು ಇರತಕ್ಕಂಥದ್ದು. ಹೀಗಾಗಿ ಈ ಒಂದು ಹಿಂಡಲ್ಗ ಜೈಲಿನಲ್ಲಿ ಸದ್ಯ ಏನಂದರೆ 790 ಜನ ಕೈದಿಗಳು ಸದ್ಯ ಈ ಒಂದು ಜೈಲಿನಲ್ಲಿ ಇರ್ತಕ್ಕಂಥದ್ದು. ಇದರಲ್ಲಿ 300 ಜನ ಜೀವಾವಧಿ ಶಿಕ್ಷೆ ಒಳಗಾದಂಥವ್ರು ಇದ್ದಾರೆ. ಜೊತೆಗೆ ಗಲ್ಲು ಶಿಕ್ಷೆ ಒಳಗಾದಂಥವ್ರು 10 ಜನ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಸೈನಾಡ್ ಮಲ್ಲಿಕಾ ಸೇರಿದಂತೆ ಬನ್ನಂಜ ರಾಜ ಸೇರಿದಂತೆ ವೀರಪ್ಪನ ಸಹಚರರಾಗಿರ್ಬೋದು. ಜೊತೆಗೆ ಕುಖ್ಯಾತ ರೌಡಿಗಳು ಕೂಡ ಇಲ್ಲೇ ಇರ್ತಕ್ಕಂಥದ್ದು. ಜೊತೆಗೆ ಇತ್ತೀಚೆಗೆ ಅಷ್ಟೇ ಕೇಂದ್ರ ಸಚಿವ ಏನು ನಿತಿನ್ ಗಡ್ಕರಿ ಅವರಿಗೆ ಬಾಂಬ್ ಹಾಕುವ ಬೆದರಿಕೆ ಕರೆ ಮಾಡಿದಂಥ ಜಯೇಶ್ ಪೂಜಾರಿ ಕೂಡ ಇದೇ ಒಂದು ಹಿಂಡಲ್ಗ ಜೈಲಿನಲ್ಲಿದ್ದಾರೆ. ಸೊ ಹೀಗಾಗಿ ಈಗ ದರ್ಶನ್ ಆ್ಯಂಡ್ ಗ್ಯಾಂಗ್ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿರ್ತಕ್ಕಂಥ ಕೊಲೆ ಆರೋಪಿಯಾದಂಥ A2 ಆರೋಪಿಯಾಗಿರ್ತಕ್ಕಂಥ ದರ್ಶನ್ ಆ್ಯಂಡ್ ಗ್ಯಾಂಗ್ನ ಇದೇ ಒಂದು ಹಿಂಡಲ್ಗ ಕಾರಾಗೃಹಕ್ಕೆ ಶಿಫ್ಟ್ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿವರೆಗೆ ಈ ಒಂದು ಹಿಂಡಲ್ಗ ಜೈಲಿನಲ್ಲಿರ್ತಕ್ಕಂಥ ಬಹುತೇಕ ಕುಖ್ಯಾತ ರೌಡಿಗಳು, ಕೈದಿಗಳು, ಜೊತೆಗೆ ಆರೋಪಿಗಳಿಂದ ಎಲ್ಲವೂ ಕೂಡ ರಾಜ್ಯದ ಬೇರೆ ಬೇರೆ ಜೈಲಿನಿಂದ ಇಲ್ಲಿ ಶಿಫ್ಟ್ ಆಗಿ ಬಂದಿರತಕ್ಕಂಥದ್ದು. ಇವತ್ತಷ್ಟೇ ನಿನ್ನೆ ಅಷ್ಟೇ ಪ್ರಮುಖವಾಗಿ ನಾಗ್ಪುರದಿಂದ ಉಗ್ರ ಆದಂಥ ಅಕ್ಬರ್ ಪಾಷನನ್ನು ಕೂಡ ಇದೇ ಒಂದು ಹಿಂಡಲ್ಗ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಅಂದರೆ ಅಷ್ಟು ಒಂದು ಕುಖ್ಯಾತ ಇರ್ತಕ್ಕಂಥ ಈ ಒಂದು ಕೈದಿಗಳನ್ನು ಮತ್ತು ಪಾತಕಿಗಳನ್ನು ಇಡುವಂಥ ಒಂದು ಜೈಲು ಅಂತ ಹೇಳ್ಬೋದು. ಯಾಕಂದರೆ ಪ್ರಮುಖವಾಗಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಈ ಒಂದು ಹಿಂಡಲ್ಗ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಮತ್ತು ಅಧಿಕಾರಿಗಳು ಏನಾದ್ರು ತೀರ್ಮಾನ ಮಾಡಿದರೆ ಆಗ ಇದೇ ಒಂದು ಹಿಂಡಲ್ಗ ಜೈಲಿಗೆ ದರ್ಶನ ಶಿಫ್ಟ್ ಮಾಡಲಾಗುತ್ತೆ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ತೀರ್ಮಾನಗಳಾಗಿಲ್ಲ. ಇನ್ನೂ ಕೂಡ ಬಂದಿಖಾನೆ ಇಲಾಖೆ ಅಧಿಕಾರಿಗಳು ಎಲ್ಲಿ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಆಯಾ ರಾಜ್ಯದಲ್ಲಿರ್ತಕ್ಕಂಥ ಬೆಳಗಾವಿ ಮತ್ತು ಬಳ್ಳಾರಿ ಎರಡೂ ಜೈಲಿನಿಂದ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಜೈಲು ಮೂಲಗಳಿಂದ ಗೊತ್ತಾಗ್ತಾ ಇದೆ. ಜೈಲು ಅಧಿಕಾರಿಗಳು ಅಂದರೆ ಪರಪ್ಪನಗರದ ಜೈಲು ಅಧಿಕಾರಿಗಳು ದರ್ಶನನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಂದ್ರೆ, ದರ್ಶನ್ ಗ್ಯಾಂಗ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಂದ್ರೆ ಸ್ಥಳೀಯವಾಗಿ ಕೋರ್ಟ್ ಗಮನಕ್ಕೆ ತರಬೇಕಾಗುತ್ತೆ, ಜೊತೆಗೆ ಕೋರ್ಟ್ ಅನುಮತಿ ಪಡೆಯಬೇಕಾಗುತ್ತೆ. ಇದಕ್ಕೆ ದರ್ಶನ್ ಪರ ವಕೀಲರು ಕೂಡ ಒಂದು ವಕಾಲತನ್ನು ಹಾಕ್ತಾರೆ. ಹಾಗಾಗಿ ಅಂತಿಮವಾಗಿ ಜೈಲು ಅಧಿಕಾರಿಗಳು ಏನು ನಿರ್ಧಾರ ತೆಗೆದುಕೊಳ್ತಾರೋ ಅದರಂತೆ ಈ ಒಂದು ಖೈದಿಗಳನ್ನು ಶಿಫ್ಟ್ ಮಾಡಬೇಕಾಗುತ್ತೆ. ಶಿಫ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಈ ಒಂದು ಕಾರಾಗೃಹದ ಜೈಲಾಧಿಕಾರಿಗಳಿಗೆ ಒಂದು ಆಯಾ ಜೈಲಿನಿಂದ ಒಂದು ಪತ್ರವನ್ನು ಕೂಡ ಬರುತ್ತೆ. ಇಂಥ ಕೈದಿಗಳಿಂದ ಇಂಥ ದಿನ ಇಷ್ಟು ಭದ್ರತೆಯಲ್ಲಿ ನಾವು ಈ ಒಂದು ಜೈಲಿಗೆ ಶಿಫ್ಟ್ ಮಾಡ್ತಿದ್ದೀವಿ ಅನ್ನೋಂಥ ಒಂದು ಮಾಹಿತಿಯನ್ನು ಕೊಡುತ್ತೆ. ಆ ರೀತಿ ಮಾಹಿತಿ ಯಾವುದೇ ರೀತಿ ಬಂದಿಲ್ಲ. ಆದರೆ ಒಂದಿಷ್ಟು ಮಾಹಿತಿಯನ್ನು ಈಗಾಗಲೇ ಜೈಲಧಿಕಾರಿಗಳು ಇಲ್ಲಿಂದ ತೆಗೆದುಕೊಂಡಿರ್ತಕ್ಕಂಥದ್ದು. ಆ ಒಂದು ಕಾರಣಕ್ಕಾಗಿ ಬೆಳಗಾವಿಯ ಹಿಂಡಲ್ಗ ಜೈಲಿನಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಇರ್ತಕ್ಕಂಥದ್ದು. ಈಗಾಗಲೇ ಏನಂದರೆ ಬೆಳಗಾವಿ ಹಿಂಡಲ್ಗ ಜೈಲಿಗೆ ಒಂದು ವೇಳೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಬಂದರೆ ಇದೇ ಒಂದು ಹಿಂಡಲ್ಗ ಜೈಲಿನಲ್ಲಿರ್ತಕ್ಕಂಥ 33 ಅಂಧೇರಿ ಸೆಲ್ ಅಂತಿದೆ. ಅಂದರೆ ಅಂಧೇರಿ ಸೆಲ್ ಅಂದರೆ ನೀತಿ ದರ್ಶನ್ ಬಂದರೆ ಇದೇ ಅಂಧೇರಿ ಸೆಲ್ಗೆ ಶಿಫ್ಟ್ ಮಾಡುವಂಥ ಒಂದು ವಿಚಾರ ಕೂಡ ಈ ಒಂದು ಜೈಲಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇರ್ತಕ್ಕಂಥದ್ದು. ಪ್ರಮುಖವಾಗಿ ನೀತಿ ಈ ಹಿಂದೆ ಬ್ರಿಟಿಷರು ಈ ಒಂದು ಪ್ರಮುಖವಾಗಿ ಹಿಂಡಲ್ಗ ಜೈಲು ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಅಂಧೇರಿ ಜೈಲ್ ಏನಿತ್ತು, ಈ ಅಂಧೇರಿ ಜೈಲನ್ನು ಸೆಲ್ ಏನಿದೆ ಅಂಧೇರಿ ಸೆಲ್ಲನ್ನು ಗಲ್ಲು ಶಿಕ್ಷೆ ಒಳಗಾದವರನ್ನು ಅಲ್ಲಿ ಇರಿಸಲಾಗುತ್ತೆ. ಅಂಧೇರಿ ಸೆಲ್ ಅಂದರೆ ಕತ್ತಲ ಕೋಣೆಯಲ್ಲ, ಇಲ್ಲಿ ಏಕೈಕ ಒಂದು ಸೆಲ್ಗಳಿರ್ತಕ್ಕಂಥ ಒಂದೊಂದು ಕೊಠಡಿಯಲ್ಲಿ ಒಬ್ಬೊಬ್ಬ ಕೈದಿಯನ್ನು ಇರಿಸುವಂಥ ಈ ಒಂದು ಅಂಧೇರಿ ಸೆಲ್. ಹಾಗಾಗಿ ಈ ಒಂದು 35 ಅಂಧೇರಿ ಸೆಲ್ಗಳು ಇರ್ತಕ್ಕಂಥ ಈ ಒಂದು ಸೆಲ್ನಲ್ಲಿ ಈಗಾಗಲೇ ಏನಂದರೆ ಬನ್ನಂಜ ರಾಜ ಆಗಿರ್ಬೋದು, ಸೈನಾಡ್ ಮಲ್ಲಿಕ್ ಆಗಿರ್ಬೋದು, ಜಯೇಶ್ ಪೂಜಾರಿ ಆಗಿರ್ಬೋದು, ನಿನ್ನೆ ಅಷ್ಟೇ ಅಕ್ಬರ್ನ ಕರ್ಕೊಂಡು ಬಂದಂಥ ಉಗ್ರ ಮೋಸ್ಟ್ ವಾಂಟೆಡ್ ಉಗ್ರ ಅಂತ ಅಕ್ಬರ್ ಭಾಷೆ ಆಗಿರ್ಬೋದು, ಅವರೆಲ್ಲರೂ ಕೂಡ ಇಲ್ಲೇ ಇರಿಸಲಾಗಿದೆ. ಜೊತೆಗೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಕೈದಿಗಳು ಕೂಡ ಇದೇ ಒಂದು ಅಂಧೇರಿ ಸೆಲ್ನಲ್ಲಿ ಇರ್ತಕ್ಕಂಥ. ಇಲ್ಲಿ ಕೂಡ 15ಕ್ಕಿಂತ ಅಧಿಕ ಒಂದು ಅಂಧೇರಿ ಸೆಲ್ಗಳು ಖಾಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಇಲ್ಲಿ ಬಂದರೆ ದರ್ಶನನ್ನು ಇದೇ ಅಂಧೇರಿ ಸೆಲ್ನಲ್ಲಿ ಇರಿಸಲಾಗುತ್ತೆ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತದೆ. ಯಾಕಂದರೆ ಅಂಧೇರಿ ಸೆಲ್ಲನ್ನು ತೀವ್ರ ಭದ್ರತಾ ವಿಭಾಗ ಅಂತ ಕೂಡ ಹೇಳಲಾಗುತ್ತೆ.
ಜೈಲಿನ ಭಾಷೆಯಲ್ಲಿ ಹೇಳುವಾಗ ತೀವ್ರ ಭದ್ರತಾ ವಿಭಾಗ ಅಂತ ಹೇಳಲಾಗುತ್ತೆ ನೀತಿ. ಪ್ರಮುಖವಾಗಿ ಜೈಲಿನಲ್ಲಿ ಎರಡು ರೀತಿ ಇರುತ್ತೆ. ಒಂದು ವಿಚಾರಧೀನ ಕೈದಿಗಳಿಗಾಗೇ ಇರ್ತಕ್ಕಂಥ ಸೆಲ್ ಒಂದು ಇರ್ತಕ್ಕಂಥದ್ದು, ಅದರ ಜೊತೆಗೆ ಶಿಕ್ಷೆಗೆ ಒಳಪಟ್ಟಂಥ ಕೈದಿಗಳಿರ್ತಕ್ಕಂಥ ಒಂದು ಸೆಲ್ಲು. ಶಿಕ್ಷೆಗೆ ಒಳಪಟ್ಟಂಥ ಕೈದಿಗಳಿಗೆ ಒಂದು ಒಂದೇ ಸೆಲ್ನಲ್ಲಿ 10-15 ಜನ ಇರುವಂಥ ಒಂದು ಸೆಲ್ಗಳು ಕೂಡ ಈ ಜೈಲಿನಲ್ಲಿದ್ದರೆ, ಏಕೆ ಒಬ್ಬೊಬ್ಬ ಕೈದಿಗಳನ್ನು ಕೂಡ ಇರಿಸುವಂಥ ಅಂಧೇರಿ ಸೆಲ್ ಕೂಡ ಈ ಒಂದು ಜೈಲಿನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿರ್ತಕ್ಕಂಥ ದರ್ಶನ್ ಆ್ಯಂಡ್ ಗ್ಯಾಂಗ್ನ ಬೆಳಗಾವಿ ಹಿಂಡಲ್ಗೆ ಜೈಲಿಗೆ ಶಿಫ್ಟ್ ಮಾಡುವುದೇ ನಿರ್ಧಾರ ತೆಗೆದುಕೊಂಡಿದ್ದೇ ಆದರೆ ಆಗ ದರ್ಶನ್ಗೆ ಬೆಳಗಾವಿ ಹಿಂಡಲ್ಗೈ ಜೈಲಿನಲ್ಲಿ ಇರ್ತಕ್ಕಂಥ ಅಂಧೇರಿ ಸೆಲ್ ಇರಿಸಲಾಗುತ್ತೆ. ಯಾಕಂದ್ರೆ ಹೈ ಪ್ರೊಫೈಲ್ ಈಗ ಪರಪ್ಪನ ಅಗ್ರಹಾರ ಜೈಲಿಂದ ದರ್ಶನ್ ಅನ್ನ ಬೆಳಗಾವಿಗೆ ಶಿಫ್ಟ್ ಮಾಡೋದಕ್ಕೆ ಕಾರಣ ಇಲ್ಲಿ ಮೊಬೈಲ್ ಬಳಕೆ ಮಾಡ್ಕೊಳ್ತಾ ಇದ್ರು, ಆಪ್ತರ ಸಂಘ ಮಾಡ್ಕೊಂಡಿದ್ರು, ಹಾಗಾಗಿ ಅವ್ರನ್ನ ಪ್ರತ್ಯೇಕವಾಗಿ ಇರಿಸಬೇಕು ಅಂತ. ನಾವು ಈ ಬೆಳಗಾವಿಯ ಜೈಲಿನ ಇತಿಹಾಸವನ್ನ ನೋಡಿದರೆ ರೀಸೆಂಟ್ ಆಗಿ ಮಾರ್ಚ್ 30-31ರಲ್ಲಿ ಸಿಸಿಬಿ ರೇಡ್ ಆದಾಗ ಇಲ್ಲೂ ಕೂಡ ಪೊಲೀಸರಿಗೆ ಮೊಬೈಲ್ ಸಿಕ್ಕಿತ್ತು ಅನ್ನೋದು, ಅದರ ಜೊತೆಗೆ ಇಲ್ಲಿ ಮೊಬೈಲ್ ಬಳಕೆ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಇಲ್ಲಿಂದನೇ ಒಬ್ರು ಬೆದರಿಕೆ ಹಾಕಿ ಕಾಲ್ ಮಾಡಿದ್ರು, ಜೈಲಲ್ಲಿ ಕುತ್ಕೊಂಡೆ ಕೇಂದ್ರ ಸಚಿವರಿಗೆ. ಜೊತೆಗೆ ಇಲ್ಲೇನೆ ರೀಸೆಂಟ್ ಆಗಿ ಒಬ್ಬ ಕೈದಿ ಪೊಲೀಸ್ ಪೇದೆ ಮೇಲೆ ಕೂಡ ಹಲ್ಲೆ ಮಾಡಿದ್ದನ್ನ ನಾವು ಗಮನಿಸಿದ್ವಿ. ಅವರ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದು ಇತ್ತು ಮತ್ತು 2 ರೌಡಿಗಳು ಹೊಡೆದಾಡ್ಕೊಂಡಿದ್ದು ಕೂಡ ಇದೇ ಬೆಳಗಾವಿ ಜೈಲಲ್ಲಿ ಇತ್ತು. ಸೊ ದರ್ಶನ್ನ ಇಲ್ಲಿಗೆ ಶಿಫ್ಟ್ ಮಾಡೋದ್ರಿಂದ ಇಲ್ಲೂ ಕೂಡ ಏನ್ ರಿಸ್ಕ್ಗಳಿದಾವೆ ಹಿಂದಿನ ಘಟನೆಗಳನ್ನ ನೋಡೋದಾದ್ರೆ. ಸೊ ಹಾಗಾಗಿ ಸೆಕ್ಯೂರಿಟಿಯನ್ನ ಈಗಿಗಿಂತ ಮತ್ತು ಹೈ ಮಾಡುವಂತದ್ದು ಏನಾದ್ರೂ ಅವಶ್ಯಕತೆ ಇದೆಯಾ ಹೇಗೆ ಅಂತ ಶ್ರೀಧರ್? ನೀತಿ ಬೆಳಗಾವಿ ಹಿಂಡಲ್ಗೈ ಜೈಲಿಗೆ ಬರುವಂಥ ಕೈದಿಗಳಿದ್ದಾರೆ, ಬಹುಪಾಲು ಕೈದಿಗಳು ಏನೆಲ್ಲ ನೀವು ಹೆಸರುಗಳನ್ನು ಉಲ್ಲೇಖ ಮಾಡಿದ್ರು, ಎಲ್ಲ ಕೈದಿಗಳು ಕೂಡ ಬಳ್ಳಾರಿ ಸೇರಿದಂತೆ, ಬೆಂಗಳೂರು ಸೇರಿದಂತೆ, ಮೈಸೂರು ಸೇರಿದಂತೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲಿರ್ತಕ್ಕಂಥ ಕೈದಿಗಳು. ಆ ಒಂದು ಜೈಲಿನಲ್ಲಿ ಅವರು ಉಪ್ಪಟಳ ಅವರ ಅಲ್ಲಿ ಅವರ ವರ್ತನೆ ಏನಿದೆ ಅತಿರೇಕ ಇರತಕ್ಕಂಥ ಹಿನ್ನೆಲೆ ಅಂಥ ಕೈದಿಗಳಿಗೆ ಅವ್ರಿಗೆ ಬಗ್ಗಿಸೋದಕ್ಕಾಗಿ ಈ ಒಂದು ಹಿಂಡಲ್ಗೈ ಜೈಲು ಕಳಿಸ್ಕೊಡ್ಲಾಗುತ್ತೆ. ಯಾಕೆ ಹಿಂಡಲ್ಗೈ ಜೈಲಿನಲ್ಲಿ ಮಾತ್ರ ಒಂದು ಅಂಧೇರಿ ಸೆಲ್ಗಳಿದ್ದಾವೆ. ಹಿಂಡಲ್ಗೈ ಜೈಲು ಒಂದೇ ಮಾತ್ರ ಎಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ಈ ಒಂದು ಹಿಂಡಲ್ಗೈ ಜೈಲು. ಆದರೆ ಹಿಂಡಲ್ಗೈ ಜೈಲಲ್ಲಿ ಒಂದಿಷ್ಟು ಲೋಪದೋಷಗಳಿರ್ತಕ್ಕಂಥ, ಪ್ರಮುಖವಾಗಿ ಹೇಳ್ಬೇಕಂದ್ರೆ ಅಂಧೇರಿ ಸೆಲ್ ಅಂದರೆ ತೀವ್ರ ಭದ್ರತಾ ವಿಭಾಗ ಇದೆ, ಅಲ್ಲಿ ಇರಿಸೋದಕ್ಕೆ ದರ್ಶನ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಯಾಕಂದ್ರೆ ಬಿಗಿ ಭದ್ರತೆಯ ವ್ಯವಸ್ಥೆ ಕೂಡ ಇರ್ತಕ್ಕಂಥದ್ದು. ಅದೇ ಕಾರಣಕ್ಕಾಗಿ ಈಗ ಬನ್ನಂಜೆ ರಾಜನ್ ಅಂತ ಒಬ್ಬ ನಟೋರಿಯಸ್ ಭೂಗತ ಪಾತಕಿ ಅಂಡರ್ ವರ್ಲ್ಡ್ ಡಾನ್ ಕೂಡ ಇಲ್ಲೇ ಇದೆ, ಆ ಒಂದು ಸೆಲ್ನಲ್ಲಿ ಇಟ್ಟಿದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಜೈಲಿನ ಒಳಗಡೆ ಸೆಕ್ಯೂರಿಟಿ ಯಾವ ರೀತಿ ಇದೆ ಅನ್ನೋಂಥ ಒಂದು ವಿಚಾರ. ಆದರೆ ಇನ್ನೊಂದು ಪ್ರಮುಖವಾಗಿ ಈ ಜೈಲಿನ ಒಂದಿಷ್ಟು ಲೋಪದೋಷಗಳಿಂದ ದುಡ್ಡು ಕೊಟ್ಟರೆ ಇಲ್ಲಿ ಕೂಡ ಎಲ್ಲವೂ ಸಿಗುತ್ತೆ. ಗಾಂಜಾದಿಂದ ಹಿಡಿದು ಮೊಬೈಲಿಂದ ಹಿಡಿದು ಟಿವಿ ಹಿಡಿದು ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಕಳೆದ 2-3 ವರ್ಷಗಳ ನಾವು ಹಿಂಡಲ್ಗೈ ಜೈಲಿನ ಒಂದು ಕರಾಳ ಸುದ್ದಿಗಳನ್ನು ಕೂಡ ಇದೇ ಒಂದು ಜೈಲಿನ ವರದಿಗಳನ್ನು ಕೂಡ ನಾವು ಹಿಂದೆ ಕೂಡ ಪ್ರಸಾರ ಕೂಡ ಮಾಡಿದ್ದೇವೆ. ಜೈಲಿನಲ್ಲಿ ಇದ್ದಂಥ ಕೈದಿಗಳೇ ಒಳಗಡೆ ಯಾವ ರೀತಿ ಒಂದು ಕರಾಳ ಮುಖ ಇದೆ ಅನ್ನೋದು ಕೂಡ ಅದನ್ನು ಪ್ರಮುಖವಾಗಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಅಲ್ಲಿನ ಮೊಬೈಲ್ನಲ್ಲಿ ವಿಡಿಯೋನ ಮಾಡಿಕೊಂಡು ಹೊರಗೆ ಕಳಿಸಿರ್ತಕ್ಕಂಥದ್ದು ಕೂಡ ನಾವು ಹಿಂದೆ ತೋರಿಸಿದ್ವಿ. ಇನ್ನು ಭಾಳ ಒಂದು ಪ್ರಮುಖ ಏನಂದರೆ ನೀತಿ ಹಿಂಡಲ್ಗೈ ಜೈಲ್ ಕೂಡ ಇನ್ನೂ ಕೂಡ ಸೆಕ್ಯೂರಿಟಿ ದೃಷ್ಟಿಯಿಂದ ಇನ್ನೂ ಅಪ್ಡೇಟ್ ಆಗಬೇಕಾಗಿದೆ. ಅಂದರೆ 2G ಜಾಮರ್ ಈ ಹಿಂದೆ ಒಂದು 2 ದಶಕಗಳ ಹಿಂದೆ ಇಲ್ಲಿ ಒಂದು 2G ಜಾಮರ್ ಅಳವಡಿಸಲಾಗಿತ್ತು, ಅದು ಕೂಡ ಕೆಟ್ಟು ನಿಂತಿದೆ. ಈಗ ಇಲ್ಲಿ 5G ಜಾಮರ್ ಹಾಕಬೇಕಂತೇಳಿ ಒಂದು ಆಗಲೇ ಹಿಂಡಲ್ಗೈ ಜೈಲ್ ಅಧಿಕಾರಿಗಳು ಬಂದಿಖಾನೆ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಒಂದು ಈಗಾಗಲೇ ಮನವಿಯನ್ನು ಕೂಡ ಪ್ರಸ್ತಾವನೆ ಕೂಡ ಸಲ್ಲಿಸಿದ್ದಾರೆ. ಸಲ್ಲಿಸಿ 3-4 ವರ್ಷ ಆಯಿತು ನೀತಿ. ಇಲ್ಲಿ 5G ಜಾಮರ್ ಅಳವಡಿಸಿಕೋದಕ್ಕೆ ಸರ್ಕಾರದಿಂದ ಅನುಮತಿ ಕೊಡ್ತಾ ಇಲ್ಲ, ಅದಕ್ಕೆ ಬೇಕಾದಂಥ ಅನುದಾನ ಕೊಡ್ತಾ ಇಲ್ಲ. ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಹಿಂಡಲ್ಗೈ ಜೈಲ್ ಒಳಗಡೆ ಏನಂದರೆ ಆರಾಮಾಗಿ ಮೊಬೈಲನ್ನು ಬಳಕೆ ಮಾಡುವಂಥದ್ದು. ಜೊತೆಗೆ ಇದು ವಿಶಾಲವಾಗಿ 100 ಎಕರೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೋ ಒಂದು ಕೋಣೆಯಿಂದ ಆಟ ಆಡೋ ಕ್ರಿಕೆಟ್ ಚೆನ್ನಲ್ಲೋ ಮೊಬೈಲನ್ನು ಹಾಕಿ ಒಳಗೆ ಎಸೆದು ಅದನ್ನು ಕೈದಿಗಳು ತೆಗೆದುಕೊಳ್ಳುವಂಥ ಉದಾಹರಣೆ ಕೂಡ ಹಿಂದೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಆಗಾಗ ಅಂದರೆ ಕಳೆದ 3 ತಿಂಗಳಲ್ಲಿ 3 ಬಾರಿ ಬೆಳಗಾವಿ ಪೊಲೀಸ್ ಕಮಿಷನರ್ ಯಡಾಮಾಟಿ ನೇತೃತ್ವದ ತಂಡ ಏನಿದೆ 700ಕ್ಕೂ ಅಧಿಕ ಸಿಬ್ಬಂದಿಗಳು ಆಗಾಗ ದಾಳಿ ನಡೆಸಿ ಸರ್ಚ್ ನಡೆಸ್ತಾ ಇರ್ತಕ್ಕಂಥದ್ದು. ಈಗ ನಾವು ಪುನಾದಲ್ಲಿದ್ದಂಥ ನಾಗ್ಪುರದಲ್ಲಿದ್ದಂಥ ಉಗ್ರ ಅಕ್ಬರ್ ಪಾಷನನ್ನು ಕೂಡ ಬೆಳಗಾವಿ ಹಿಂಡಲ್ಗೈ ಜೈಲಿಗೆ ಕಳಿಸ್ತಾರೆ. ಅಂದರೆ ಇಲ್ಲಿ ಹೈ ಪ್ರೊಫೈಲ್ ಆರೋಪಿಗಳಿಗೆ ಇಡೋದಕ್ಕೆ ಸುರಕ್ಷಿತವಾದಂಥ ಒಂದು ಜೈಲ್ ಅಂತ ಹೇಳ್ಬೋದು. ಆದರೆ ಜೈಲ್ ಅಧಿಕಾರಿಗಳು ಏನಾದರೂ ದರ್ಶನ್ಗೆ ಇಲ್ಲಿ ಐಷಾರಾಮಿ ಜೀವನ ಕೊಡೋದಕ್ಕೆ ಮನಸ್ಸು ಮಾಡಿದ್ರೆ ಮಾತ್ರ ಅವರಿಗೆ ಅದು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಜೈಲ್ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಒಂದು ಕ್ರಮಗಳನ್ನು ಜರುಗಿಸಿದ್ರೆ ದರ್ಶನ್ಗೆ ಖಂಡಿತವಾಗಿಯೂ ಜೈಲಿನ ಅನುಭವ ಇಲ್ಲಿ ಆಗುತ್ತೆ ಅಂತಾನೆ ಹೇಳ್ಬೋದು ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.